ಜಯ ಪರಶುರಾಮ ದೇವ ಕೀ ಜಯ. ಇಂತಿ ಪರಿ ಸ್ತುತಿಸಿರುವ ಕರ್ಣನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಾರೆ ಪರಶುರಾಮರು. ಒಂದು ದಿನ ಹಗಲು ಹೊತ್ತಿನಲ್ಲಿ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲೆಗೆ ನಿದ್ದೆ ಹೋಗಿರಲು ಕರ್ಣನು ಅರ್ಜುನನಿಗೆ ವಿರೋಧಿ ಎಂದರಿತು ಅವನ ವಿದ್ಯೆಯನ್ನು ನಷ್ಟಗೊಳಿಸಲು ಸುಗ ಇಂದ್ರನು ವಜ್ರತುಂಬಿಯಾಗಿ ಬಂದು ಕರ್ಣನ ತೊಡೆಯನ್ನು ಕಡಿಯಲಾರಂಭಿಸಿದ್ದಾನೆ. ಮೈ ಅಲುಗಿದರೆ ಗುರುವಿಗೆ ನಿದ್ರಾಭಂಗ, ಸುಮ್ಮನಿರುವುದೆಂದರೆ ಕಡಿತದ ವೇದನೆ. ಏನೇ ಆಗಲಿ ಗುರುವಿಗೆ ನಿದ್ರಾಭಂಗ ಗಯ್ಯ ಕೂಡುದೆಂದು ಕರ್ಣನು ಬಂಡೆಯಂತೆ ಅಚಲನಾಗಿ ಕುಳಿತಿದ್ದಾನೆ. ರಕ್ತ ಪ್ರವಾಹ ಪರಶುಧರನ ಬೆನ್ಮುಟ್ಟಲು ಪರಶುಧರನು ಥಟ್ಟನೆ ಎಚ್ಚೆತ್ತು ನೋಡಿದ. ಸಂಗತಿ ಏನು ಎಂದು ಕರ್ಣನನ್ನು ಕೇಳಿದ. ನಡೆದ ಸಂಗತಿಯನ್ನು ಕೇಳಿ ಕ್ರೋಧಗೊಂಡು, ಎಲೈ, ನೀನು ಕ್ಷತ್ರಿಯನಾಗಿದ್ದು ವಿಪ್ರವೇಶದಿಂದ ಬಂದು ಮಂತ್ರಾಸ್ತ್ರವಿದ್ರೆಯನ್ನು ಮೋಸದಿಂದ ಕಲಿತಿರುವೆಯಾ? ನೀನು ವಿಪ್ರನಾಗಿದ್ದಲ್ಲಿ ತುಂಬಿಯ ಕಡಿತದಿಂದ ನೊಂದುಕೊಳ್ಳುತ್ತಿದ್ದೆ. ಕ್ಷತ್ರಿಯನಾಗಿರೋಣದರಿಂದಲೇ ಈ ನೋವನ್ನು ಸಹಿಸಿದೆ. ಎಲೈ ಕ್ಷತ್ರಿಯಾಧಮ, ನನ್ನಿಂದ ನೀನು ಕಲಿತ ಯಾವತ್ತೂ ವಿದ್ಯೆಯು ನಿನ್ನ ಪ್ರಾಣೋತ್ಕ್ರಮಣ ಕಾಲದಲ್ಲಿ ಮರೆತೇ ಹೋಗಲಿ ಎಂಬ ಶಾಪವನ್ನಿತ್ತಿದ್ದಾರೆ. ಕರ್ಣನು ಪರಶುರಾಮರ ಪಾದಗಳ ಮೇಲೆ ಬಿದ್ದು, ಹೇ ಗುರುವೇ, ನಿಮ್ಮನ್ನೇ ತಂದೆ ತಾಯಿ ಹಾಗೂ ಸರ್ವಸ್ವವೆಂದು ನಂಬಿರುವ ನನ್ನ ಮೇಲೆ ಮುನಿದು ಇಂಥ ಶಾಪ ಕೊಡಬಹುದೇ? ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ? ಹೇ ಪ್ರಭೋ, ಕರುಣಾಸಮುದ್ರರಾದ ನೀವಲ್ಲದೆ ನನಗೆನ್ಯಾರು ಗತಿ ಸ್ವಾಮಿ, ಕಾಪಾಡಿ ರಕ್ಷಿಸಿ ಎಂದು ಬೇಡಿದ್ದಾನೆ. ಬಿದ್ದು ಬೇಡುವೆ ಗುರುವೆ, ಉದ್ಧರಿಸೋ ಗುಣನಿಧಿಯೇ, ಶುದ್ಧನಾಗಿಸಿ ಮೊರೆಯೋ ಪರಶುಧರ ಸ್ವಾಮಿ. ವಿಪ್ರನೋ ಕ್ಷತ್ರಿಯನೋ ಇನ್ಯಾವ ಕುಲದವನೋ ನಾ? ವಿಪ್ರನೋ ಕ್ಷತ್ರಿಯನೋ ಇನ್ಯಾವ ಕುಲದವನೋ? ಅಪ್ರತಿಮ ಗುರುವೆ ನಾನ್ ಅರಿಯೇನಯ್ಯ, ಬಿದ್ದು ಬೇಡುವೆ ಗುರುವೇ. ತ್ವತ್ಪ್ರಸಾದದಿ ಪಡೆದ ದಿವ್ಯ ವಿದ್ಯೆಯ ನೆನಗೆ ಕ್ಷಿಪ್ರವೇ ನೆಲೆಗೊಳಿಸು ಸದ್ಗುರು ಸ್ವಾಮಿ. ಬಿದ್ದು ಬೇಡುವೆ ಗುರುವೇ. ಕೋಪದಿಂದಲಿ ಇತ್ತ ಶಾಪದಿಂ ಕಂಗೆಟ್ಟೆ, ತಾಪವ ನಿವಾರಿಸೈ ಶ್ರೀಪತಿ ಸ್ವಾಮಿ. ಆಪತ್ತ ಹರಿಸಿ ವಿಷಾಪವೀಯುತೆ ಸಲಹೋ ಭೂಪಕುಲ ಕುಠಾರಿ ಪರಶುರಾಮ. ಬಿದ್ದು ಬೇಡುವೆ ಗುರುವೇ. ಇಂತಿ ಪರಿ ಸ್ತುತಿಸಲು ಪರಶುರಾಮರು ಕೃಪೆದೋರಿ ವಿಶಾಪ ಬಿತ್ತಿದ್ದಾರೆ. ಕರ್ಣ, ಯುದ್ಧರಂಗದಲ್ಲಿ ಶಲ್ಯನ ಸಾರಥ್ಯವಿರುವ ತನಕ ನಾನು ಕಲಿಸಿದ ಯಾವತ್ತೂ ವಿದ್ಯೆ ನಿನ್ನ ಸ್ಮರಣೆಯಲ್ಲಿರಲಿ. ನಿನ್ನ ತೇಜೋಭಂಗವಾದೊಡನೆ ನಿನಗೆ ವಿಸ್ಮೃತಿ ಉಂಟಾಗಲಿ. ಹೀಗೆ ವಿಶಾಪವೀಯಲು ಪಾಲಿಗೆ ಬಂದುದೇ ಪಂಚಾಮೃತವೆಂದು ಬಗೆದು ಗುರುಗಳಿಗೆ ನಮಸ್ಕರಿಸಿ ಕರ್ಣನು ಹಸ್ತಿನಾವತಿಗೆ ಮರಳಿದ್ದಾನೆ. ಕೌರವನು ಸಂಭ್ರಮದಿಂದ ಅವನನ್ನು ಬರಮಾಡಿಕೊಂಡು ಅವನಿಗೆ ಅಂಗರಾಜ್ಯಾಭಿಷೇಕ ಗೈಸಿದ್ದಾನೆ. ಮುಂದೆ ಪಾಂಡವರಾದರೋ ದ್ಯೂತದಲ್ಲಿ ಸೋತು 12 ವರ್ಷವನ
1 ವರ್ಷ ಅಜ್ಞಾತವಾಸ ಎಂಬಿ ಅವಧಿಯನ್ನು ಕಳೆದು ಉಪಪ್ಲವ ನಗರಕ್ಕೆ ಬಂದಿದ್ದಾರೆ. ಕರುಣಾನಿಧಿಯಾದ ಶ್ರೀಕೃಷ್ಣನು ಪಾಂಡವರ ಹರಿಭವನ್ನಂತೂ ಸಂಧಾನದ ನೆಪದಿಂದ ಹಸ್ತಿನಾವತಿಗೆ ಹೊರಟಿದ್ದಾನೆ. ಕೌರವನ ಗರ್ವಾಪಹರಣಕ್ಕಾಗಿ ಅವನಲ್ಲಿಗೆ ನೇರವಾಗಿ ಹೋಗದೆ ಭಕ್ತ ವಿದುರನ ಮೇಲೆ ಕೃಪೆ ಮಾಡಲು ಸ್ವಾಮಿಯು ನಿಶ್ಚಯಿಸಿದ್ದಾನೆ. ದೇವ ಬಂದ ನಮ್ಮ ಸ್ವಾಮಿ ಬಂದ, ದೇವರ ದೇವ ಶಿಖಾಮಣಿ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ. ಸ್ವಾಮಿ ಗರುಡ ಗಮನ ಬಂದ, ಉರಗ ಶಯನ ಬಂದ, ಗೋವಿಂದ ಗರುಡ ಗಮನ ಬಂದ, ಉರಗ ಶಯನ ಬಂದ, ನರಗೊಲಿದವ ಬಂದ, ನಾರಾಯಣ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ. ನಿರಾರಮಣ ಗೋವಿಂದ ಚಕ್ರಧರನು ಬಂದ, ನಕ್ರಹರನು ಬಂದ, ಅಕ್ರೂರ ವರದ ತ್ರಿವಿಕ್ರಮ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ. ಪ್ರಹ್ಲಾದ ವರದ ಗೋವಿಂದ ಗೋವಿಂದ, ನಿಗಮ ಗೋಚರ ಬಂದ, ನಿತ್ಯ ತೃಪ್ತನು ಬಂದ, ನಗೆ ಮೊಗ ಪುರಂದರ ವಿಠಲ ಬಂದ, ದೇವ ಬಂದ ನಮ್ಮ ಸ್ವಾಮಿ ಬಂದ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ವಿದುರನ ಮನೆಯಲ್ಲಿ ಕುಡುತೆ ಪಾಲ್ಗೊಂಡು ಸಿಡಿದ ಕ್ಷೀರಬಿಂದುವೆ ಕ್ಷೀರ ಸಿಂಧುವಾಗಿ ಹರಿಯಲು ಕೌರವಾದಿಗಳಿಗೆ ಆಶ್ಚರ್ಯವಾಗಿದೆ. ಮರುದಿನ ಶ್ರೀಹರಿಯು ವಿದುರನೊಂದಿಗೆ ಕೌರವನ ಆಲಯಕ್ಕೆ ಹೊರಟು ಬಂದಿದ್ದಾನೆ. ಕ್ಷೀರವಾರಿಧಿ ಶಯನ ಬಂದನು, ವಾರಿಜೋದರ ಕೃಷ್ಣ ಬಂದ, ಕ್ಷೀರವಾರಿಧಿ ಶಯನ ಬಂದನು, ವಾರಿಜೋದರ ಕೃಷ್ಣ ಬಂದನು, ಕರುಣಿಯ ಹೊರೆ ಇಳಿಸರೋ ಸುಗ ಮನುಜ ವೇಷದಲ್ಲಿ. ಹುರಿದನು ಜರನ್ ಹೊರೆಸಿ ಕೌರವ ವಾರಿಧಿಯ ಮುಕ್ಕುರಿಸಲೋ ಸುಗ ಓರನೈತರು ತೀರ್ಥ ಅಂಧನ ಪಾಲನ್ ಅರಮನೆಗೆ. ಕೃಷ್ಣ ಸುಚ್ಚಾಗ್ರ ಸ್ಥಳವನ್ನಾದರೂ ಸಂಗ್ರಾಮದ ಹೊರತು ಕೊಡುವವನಲ್ಲವೆಂದು ಕೌರವನು ಶ್ರೀಕೃಷ್ಣನಲ್ಲಿ ಖಡಾಖಂಡಿತವಾಗಿ ನುಡಿದಿದ್ದಾನೆ. ಯುದ್ಧವೇ ಸಿದ್ಧ ಎಂಬುದಾಗಿ ಶ್ರೀಕೃಷ್ಣನು ರಥವೇರಿ ಮರಳುತ್ತಿರಲು ಬೀಳ್ಕೊಡಲೋ ಸುಗ ಬಂದ ಕೃಷ್ಣನನ್ನು ಹಾಗೂ ಕರ್ಣನನ್ನು ಪರಸ್ಪರ ಸರಸ ವಾಕ್ಯ ಮಧ್ಯದಲ್ಲಿ ಸ್ವಾಮಿಯು ಸಿಲುಕಿಸಿ ಹಾಕಿ ಕೇಳಿದ್ದಾನೆ. ಕರ್ಣ, ಪಥದಲ್ಲೇ ಕೆವೋಟ ಬಾ, ರಥವೀರು. ಕರ್ಣನೆಂದ ಸ್ವಾಮಿ, ರಥೋತ್ಸವ ದೇವರಿಗೆ, ನಾನು ಸೂತ, ಪಥವೇ ನನಗೆ ಸರಿ, ನೀನು ರಥದಲ್ಲಿದ್ದು ನಮ್ಮ ಮನೋರಥ ಈಡೇರಿಸಿದ್ರು ಸಾಕು. ದೇವರೆಂದ, ಕರ್ಣ, ಯಾರೆಂದರು ನಿನ್ನನ್ನು ಸೂತನೆಂದು? ನೀನು ಸೂತನಲ್ಲ, ಸೂರ್ಯ ಸುತ, ಕುಂತಿಯ ಹಿರಿಯ ಮಗ, ಪಾಂಡವರಿಗೆ ಅಗ್ರಜ. ಇದನ್ನರಿತು ಇನ್ನಾದರೂ ನೀನು ಪಾಂಡವ ಪಕ್ಷಕ್ಕೆ ಬಂದೆಯಾದರೆ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಪಾಂಡವ ಜನಪ ಕೌರವ ಜನಪರ್ ಓಲೈ
ಹಾರೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯಿ ತಂಬುಲಕ್ಕೆ ಕೈಯಾನುವರೆ. ಕರ್ಣನು ದುಃಖಗೊಂಡವನಾಗಿ ಹೇಳಿದ, ಕೃಷ್ಣ ಕೃಷ್ಣ, ನನ್ನ ಕುಲದ ಗುಟ್ಟನ್ನು ಹೇಳಿ ಪಾಂಡವರ ಬಗ್ಗೆ ನರಗಿದ್ದ ದ್ವೇಷದ ಹಲ್ಲನ್ನು ಕಿತ್ತೆಯ ಸ್ವಾಮಿ. ಭೇದದಲ್ಲಿ ಹೊಕ್ಕಿರಿದೆಯಾ ಮಧುಸೂದನ? ಕುರುಪತಿಯೇ ಕೇಡು ತಂದೆಯ? ಲೌಕಿಕ ಸಿಂಹಾಸನಕ್ಕೆ ಆಶಿಸಿ ಮಿತ್ರದ್ರೋಹ ಗೈಯಬೇಕೆಂಬೆಯ ದೇವ? ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರೆನಗೆ ಬೆಸ ಕೈವಲ್ಲಿ ಮನವಿಲ್ಲ. ಹೊರೆದ ಹೊರೆದ ದಾತಾರಂಗೆ ಹಗೆವರ ಶಿರವನರಿದೊಪ್ಪಿಸುವೆನೆಂಬಿ ಭರದೊಳ್ಳಿದ್ದೆನು ಕೌರವೇಂದ್ರನ ಕೊಂದೆ ನೀನೆಂದ. ಕೃಷ್ಣ, ಆದುದಾಗಲಿ, ನಾನು ಕೌರವ ಪಕ್ಷದಲ್ಲಿದ್ದೇ ನಿನ್ನನ್ನು ಕೊಂಡಾಡುತ್ತಾ ನನ್ನ ಸರ್ವಸ್ವವನ್ನು ದಾನಗೈದು ನಿನ್ನ ಪಾದಗಳಲ್ಲಿ ಸೇರುವೆನು. ಮರಣಕಾಲದಲ್ಲಿ ನನಗೆ ದರ್ಶನವನ್ನು ಕರುಣಿಸಿ ಉದ್ಧರಿಸು ಪ್ರಭೋ ಎಂದು ಬೇಡಿದ್ದಾನೆ. ಮರುದಿನ ಮುಂಜಾನೆ ಕೃಷ್ಣನ ಅಪ್ಪಣೆಯಂತೆ ಮಾತೆ ಕುಂತಿಯು ಕರ್ಣನೆಡೆಗೆ ಬಂದಿದ್ದಾಳೆ. ಪ್ರತಿದಿನದ ಪದ್ಧತಿಯಂತೆ 18 ಕೋಟಿ ಸುವರ್ಣದಾನ ಮಾಡಿ ಕರ್ಣನು ಸೂರ್ಯನಿಗೆ ಅರ್ಘ್ಯವನ್ನರ್ಪಿಸಿದ್ದಾನೆ. ತನ್ನೆಡೆಗೆ ಬರುತ್ತಿರುವ ಸ್ತ್ರೀಯನ್ನು ಕಂಡು, ಅಮ್ಮ ನೀನು ಯಾರು, ಬಂದ ಕಾರಣವೇನು ಎಂದು ಕೇಳಿದ್ದಾನೆ. ಕುಂತಿಯು ಪುತ್ರ ಸ್ನೇಹದಿಂದ ಪುಳಕಿತೆಯಾಗಿ ಮಾತನಾಡಲಾರದಾದಳು. ಅವ್ವ, ಯಾರಪ್ಪ ನೀನು, ಏನಾಗಬೇಕಾಗಿತ್ತು ಎಂದು ಮರಳಿ ಕರ್ಣನು ಪ್ರಶ್ನಿಸಲು ಕುಂತಿ ಎಂದಳು, ಕಂದ ಕರ್ಣ, ನಾನೇ ನಿನ್ನ ಹೆತ್ತವ್ವ ಕುಂತಿ, ಪಾಂಡವರ ತಾಯಿ. ದೂರ್ವಾಸರು ಕರುಣಿಸಿದ ಸೂರ್ಯ ಮಂತ್ರದಿಂದ ನಾನು ನಿನ್ನನ್ನು ಅವಿವಾಹಿತೆಯಾಗಿರುವಾಗಲೇ ಪಡೆದೆ. ಮಾನ ಭಯದಿಂದ ನಿನ್ನನ್ನು ಗಂಗೆಯಲ್ಲಿ ಬಿಸುಟ ಪಾತಕಿ ಘಾತಕಿ ನಾನೇ ನಿನ್ನ ತಾಯಿ ಕುಂತಿ. ಕರ್ಣನ ಗಾತ್ರ ಮಾತ್ರ ಪ್ರೇಮದಿಂದ ಕುಸಿಯಿತು. ಕುಂತಿಯ ಚರಣಾರವಿಂದದಲ್ಲಿ ಹೊರಳಾಡುತ್ತಾ, ಅಮ್ಮ, ಅವ್ವ, ಅಮ್ಮ, ಅಯ್ಯೋ ನಿರ್ಭಾಗ್ಯನಾದ ನನಗೆ ಈ ತನಕ ನನ್ನ ತಾಯಿ ತಂದೆಗಳು ಯಾರೆಂಬುದೇ ತಿಳಿದಿರಲಿಲ್ಲ. ನಿನ್ನೆದೆಯ ಹಾಲು ಕುಡಿದು ನಿನ್ನ ಆಶೀರ್ವಾದದ ನೆರಳಲ್ಲಿ ಬೆಳೆವಷ್ಟು ಭಾಗ್ಯ ನಾನು ಮಾಡಿಲ್ಲ. ಅಮ್ಮ, ಅಮ್ಮ, ಈಗಲಾದರೂ ಒಂದೊಮ್ಮೆ ನನ್ನನ್ನು ಕಂದನೆಂದು ಕರೆದು ಬಿಗಿಯಪ್ಪಿ ಹರಸಿ ನೊಂದ ನನ್ನ ಜೀವಕ್ಕೆ ಶಾಂತಿ ಕೊಡಬಾರದೆ ತಾಯೇ ಎಂದು ಬೇಡಲು ಕುಂತಿಯು ಬರಸೆಳೆದು ಬಿಗಿಯಪ್ಪಿದಳು. ನೀರು ಉರವಣಿಸಿದವು ನಯನದಲ್ಲಿ, ಸೆರೆ ಕೊರಳಿ ಗೌಕಿತಾನ್ ಅಳಲಿನ ಅಬುಧಿಯುಳ್ ಆಳ್ದಳ್ ಆ ಕುಂತಿ. ಮಾತೆಯ ಆಶೀರ್ವಾದವನ್ನು ಪಡೆದ ಕರ್ಣನು ಅದೇನು ಸೇವೆಗೆ ಇದು ಕೃತಾರ್ಥನಾಗಲಿ ಎನ್ನಲು ಕುಂತಿಯು ಹೇಳಿದ್ದಾಳೆ, ಮಗನೇ ಸೆರಗೊಡ್ಡಿ ಬೇಡುವೆ, ಪಂಚಪಾಂಡವರ ತಲೆಯನ್ನು ನನಗೆ ದಾನ ಕೊಡು, ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂಬ 2 ವರವನ್ನು ಬೇಡಿದ್ದಾಳೆ. ಭೀಷ್ಮದ್ರೋಣ ಪರ್ವಗಳು ಮುಗಿದಿವೆ. ಕೌರವನು ಕರ್ಣನಿಗೆ ಸೇನಾಪತಿತ್ವವನ್ನು ಕಟ್ಟಿದ್ದಾನೆ. ಮೊದಲ ದಿನದ ಯುದ್ಧದಲ್ಲಿ ಹೆಚ್ಚಿನ ಸಾಹಸ ತೋರದಿರಲು ಏನು ಕಾರಣವೆಂದು ಕೌರವನು ಕೇಳಲು ಕರ್ಣನೆಂದ, ಭಾರಿ ಧನುವಿದ್ದೇನು, ತೋಳ ಬಲುಹಿದ್ದೇನು, ಸಾರಥಿ ಸಮರ್ಥನಾದವನಿಲ್ಲವೆಂದರೆ ಕಷ್ಟವೇ. ಮಾದ್ರರಾಜನಾದ ಶಲ್ಯನು ನನ್ನ ಸಾರಥಿಯಾಗಲು ಒಪ್ಪಿದರೆ ಪಾಂಡವರಿಗೆ ಅಪಜಯ, ಕೌರವರಿಗೆ ಜಯ ಎಂದ. ಕೌರವನು ಸಂತಸದಿಂದುಬ್ಬಿ ಶಲ್ಯನ ಬಳಿಗೆ ಬಂದು, ಮಾವ ಸಾರಥಿಯಾಗಿ
ಕರ್ಣನ ನೀವು ಕೊಂಡಾಡಿದೊಡೆ ಫಲುಗುಣ ನಾವ ಪಾಡು ಸುರಾಸುರರ ಕೈಕೊಂಬನೆ ಬಳಿಕ ಎಂದೆನ್ನಲು ಶಲ್ಯನು ಸೂತಸುತನ ಸೂತತ್ವ ನಾನು ಕೈಗೊಳ್ಳಬೇಕೆ, ಇಂಥ ಅವಮಾನದ ನುಡಿಯನ್ನಾಡಬಹುದೇ ಎಂದು ಕೋಪಿಸಲು ಕೌರವನು ಶಲ್ಯನಿಗೆ ಸಮಾಧಾನವಾಗುವಂತೆ ತ್ರಿಪುರ ಸಂಹಾರದ ಕಥೆಯನ್ನು ಹೇಳಿ ಅರುಣ ಸೂರ್ಯನಿಗೆ, ಬ್ರಹ್ಮನು ಶಿವನಿಗೆ, ಕೃಷ್ಣನು ಅರ್ಜುನನಿಗೆ ಸಾರಥ್ಯವೆಸಗಿದಂತೆ ನೀವು ಕರ್ಣನಿಗೆ ಸಾರಥ್ಯಗೈದು ನಮಗೆ ಜಯ ದೊರಕಿಸಿಕೊಡೆಂದು ಬೇಡಿದ್ದಾನೆ. ನಮಗೆ ಕರ್ಣನು ಅವಮಾನಗೈದರ ಯುದ್ಧ ಮಧ್ಯದಲ್ಲೇ ನಾನು ರಥವನ್ನು ಬಿಟ್ಟು ತೆರಳುವೆನೆಂದು ಶಲ್ಯನು ಹೇಳಿ ಸಾರಥ್ಯಕ್ಕೆ ಒಪ್ಪಿಗೆ ಕೊಟ್ಟಿದ್ದಾನೆ. ಮರುದಿನ ಶಲ್ಯನು ಸಾರಥಿಯಾಗಿ ಮೆರೆಯಲು ಕರ್ಣನು ಹರುಷದಿಂದ ಒಬ್ಬಿ ತೋರಿ ಕೃಷ್ಣಾರ್ಜುನರನ್ನು ತೋರಿ ಪಾರ್ಥನ ರಕ್ತವನ್ನು ಶಾಕಿನಿ ಡಾಕಿನೀರಿಗಿಂದು ಕುಡಿಸುವೆನೆಂದು ಗರ್ಜಿಸಿದ್ದಾನೆ. ಪಾಂಡವ ಸೇನೆಯನ್ನು ಕಲಕಿ ಧರ್ಮಜನನ್ನು ಸೆರೆ ಹಿಡಿದು ಕುಂತಿಗಿತ್ತ ಮಾತಿನಿಂದಾಗಿ ಆತನನ್ನು ಕೊಲ್ಲದೆಯೇ ಶಿಬಿರಕ್ಕೆ ಮರಳು ಎಂದು ಅಟ್ಟಿದ್ದಾನೆ. ಅಣ್ಣ ಧರ್ಮಜನ ದುಃಖ ಕಂಡು ಇಂದಿನ ಸೂರ್ಯ ಮುಳುಗುವುದರೊಳಗೆ ಕರ್ಣನನ್ನು ಕೊಂದೇ ತೀರುವೆನೆಂದು ಅರ್ಜುನನು ಶಪಥ ಮಾಡಿದ್ದಾನೆ. ಭಾರಿ ಕದನದಲ್ಲಿ ಕರ್ಣಸುತ ವೃಷಸೇನನನ್ನು ಅರ್ಜುನನು ಸಂಹರಿಸಿದ್ದಾನೆ. ಶರದ ಹತಿಯಿಂದ ಧರಣಿಯಲ್ಲೊರಗಿದ ಸುತನನ್ನು ಕಂಡು ಕರ್ಣನು ಬಹುವಾಗಿ ದುಃಖಿಸಿ ಕೊನೆಗೆ ಆತ್ಮದ ಅಮರತೆಯನ್ನು ಅರಿತು ಧೈರ್ಯ ತಂದುಕೊಂಡಿದ್ದಾನೆ. ಕರ್ಣಾರ್ಜುನರ ಸಂಗ್ರಾಮ 3 ಲೋಕವನ್ನು ತಲ್ಲಣಿಸಿತು. ಕುದುರೆಗಳ ಹೇಷಿತ, ಗಜದ ಬ್ರೈಹಿತ, ರಥದ ಚಿತ್ಕೃತಿ, ಕಪಿಯ ಅಬ್ಬರಣೆ, ಧನುವಿನ ಟಂಕಾರ, ದೇವದತ್ತದ ನಾದ, ಪಾಂಚಜನ್ಯದ ನಿನಾದ. ಓಹೋಹೋ, ಅಂಬರದಲ್ಲಿ ಅಂಬುಗಳಿಗಿಂಬೆ ಇಲ್ಲವೇ ಎಂಬಂತೆ ಅಂಬನ್ನು ಅಂಬು ಚುಂಬಿಸಿತು. ಹಿಡಿವಾಗ 1 ಬಿಡುವಾಗ 100 ತಾಗುವಾಗ ರೋಮಕ್ಕೊಂದೆಂಬ ರೀತಿಯಿಂದ ಪಾರ್ಥನ ಕೂರ್ಗಣಗಳು, ಅದಕ್ಕೆ ಪ್ರತಿಯಾಗಿ ಕರ್ಣನ ಮಾರ್ಗಣಗಳು. ಭಾರಿಯಾಯಿತು ಕದನ. ಅರ್ಜುನನು ಕ್ರುದ್ಧನಾಗಿ ಭಾರಿ ಶಕ್ತಿಯೊಂದನ್ನು ಕರ್ಣನ ರಥದ ಮೇಲೆ ಎಸೆಯಲು ಸುರಪನ ಯುದ್ಧ ಹತ್ತಿಗೆ ಕುಲಗಿರಿ ತೆರಳು ಒಂದಿರಲು 1 ಯೋಜನ ಮರೆಗೆ ತಿರ್ರನೆ ತಿರುಗಿ ತೊಲಗಿತು ಕರ್ಣ ರಥವೊಂದು. ಯೋಜನ ದೂರಕ್ಕೆ ಹಿಂದಕ್ಕೆ ಹೌಹಾರಿ ಬಿದ್ದ ರಥವನ್ನು ಸಂತೈಸಿಕೊಂಡು ಶಲ್ಯನನ್ನು ಹುರಿದುಂಬಿಸಿ ಲೋಕೋತ್ತರವಾದ 1 ಶರವನ್ನು ಕರ್ಣನು ಅರ್ಜುನನ ತೇರಿನ ಮೇಲೆ ಎಸೆದಿದ್ದಾನೆ. ಅರಿಯ ಶರಹತಿಗೆ ಅಳುಕಿ ತಿರ್ರನೆ ತಿರುಗಿ ಪಾರ್ಥನ ತೇರು ಬಿಲ್ಲಂತರಕ್ಕೆ ಹಿಂದಕ್ಕೆ ತೊಲಗೆ ಕಂಡು ಮುರಾರಿ ಬೆರಗಾದ. ಬಿಲ್ಲೊಂದರ ಅಳತೆಗೆ ಹಿಂದಕ್ಕೆ ಹಾರಿದುದನ್ನು ಕಂಡು ಅರರೆ ಧಣು ಧಣು ಭೂತು ಪಾಯಿಕು ಸರಿಯ ಕಾಣೆನು ಪಾಪು ಕರ್ಣ ಎಂದು ಹೊಗಳಲು ಭಪ್ಪನೆ ಆಯುಧವನ್ನು ಕೆಳಗಿಟ್ಟಿದ್ದಾನೆ ಅರ್ಜುನ. ಕಾರಣವೇನೆಂದು ಕೇಳಲು ಹೊಗಳು, ನನ್ನ ಅರಿಯನ್ನು ಹೊಗಳು. ಯೋಜನ 1ಕ್ಕೆ ಹಿಂದಕ್ಕೆ ಹೊಡೆದಂತಹ ನನ್ನ ಬಿಂಕಕ್ಕೆ ಶಹವಾಸಿ ಅನ್ನದ ನೀನು ಬಿಲ್ಲಳತೆಗೆ ಹಿಂದಕ್ಕೆ ಹೊಡೆದ ಕರ್ಣನನ್ನು ಬಡಿರೇ ಶಹವಾಸ್ ಅಂತ ಹೇಳಿದೆಯಲ್ಲ, ಹೊಗಳು ಎನ್ನಲು ಕೃಷ್ಣನು ನಗುತ್ತಲೆಂದ ಪಾರ್ಥ, ನಮ್ಮ ರಥ ಅಗ್ನಿದತ್ತ ಮಹಾಭಾರ ಹನುಮಂತನೇ ಧ್ವಜದಲ್ಲಿ ವಿರಾಜಮಾನನಾಗಿದ್ದಾನೆ. ಯಾವ ಬಾಣಕ್ಕೂ ಜಗ್ಗದ ಕುದುರೆಗಳು, ತ್ರಿಲೋಕ ವಿಜಯಿಯಾದ ನೀನೇ ರಥಿಕ. ಸಾಲದುದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದ ನಾನೇ ರಥದ ಮೇಲೆ ಸಾರಥಿಯಾಗಿ ಅಡರಿದ್ದೇನೆ. ಇಂಥ ಬಲು ರಥವನ್ನು ಬಿಲ್ಲೊಂದರ ಅಳತೆಗೆ ಹಿಂದಕ್ಕೆ ಹೊಡೆದ ಕರ್ಣನ ಬಾಣದ ಬಿಂಕದ ಎದುರುಗಡೆ ನಮ್ಮ ರಥವೊಂದು ಬಿಟ್ಟು ಬೇರೆ ಯಾವುದಾದರೂ ರಥ ಇರ್ತಿದ್ರೆ ಅದು ಬ್ರಹ್ಮಾಂಡ ಕಟಾಹದ ಆ ಪಾರ್ಶ್ವಕ್ಕೆ ಉರುಳಿ ಬೀಳ್ತಿತ್ತು. ಅದಕ್ಕಾಗಿ ಬಳಿರೇ ಶಹವಾಸ ಅಂತಂದೆ. ಗುಣಕ್ಕೆ ಮತ್ಸರ ಉಂಟೆ ಅಂತಂದ. ವಿಳಂಬಿಸಬೇಡ, ಹಿಡಿ ಎಡಕರದಲ್ಲಿ ಧನು, ತೊಡು ಬಲಕರದಲ್ಲಿ ಸಿಂಧನಿಗೆ ಬಾಣ, ಬಿಡುವವನ ಕೊರಳಿಗೆ ಪ್ರಾಣಯುಕ್ತವಾಗಿ ನಿನ್ನಿಂದ ಬಿಡಲ್ಪಟ್ಟ ಬಾಣ ಅವನ ಪ್ರಾಣ ಹೀರಲಿ ಅಂತ ಅಪ್ಪಣೆ ಕೊಟ್ಟಿದ್ದಾನೆ. ಅದರಂತೆಯೇ ಸರ್ಪಾಸ್ತ್ರವನ್ನು ಹೂಡಲು ಕಂದರ್ಪ ಪಿತ ಅರ್ಜುನನ ಕೊರಳನ್ನು ಉಳಿಸುವ ಅಭಿಪ್ರಾಯದಿಂದ ಗಂಗೆಗೆ ಜನ್ಮ ಕೊಟ್ಟ ಉಂಗುಟದಿಂದ ಧರೆಯನ್ನು 5 ಅಂಗುಲ ಕೆಳಕ್ಕೆ ಇಳಿಸಿದ್ದಾನೆ. ಭಕ್ತ ವತ್ಸರನೆಂಬ ಬಿರುದನ್ನು ಪೊರೆವ ಸಲುವಾಗಿ ಸರ್ಪಾಸ್ತ್ರ ಮರಳಿ ಬಂದಿದೆ. ಆದರೆ ತೊಟ್ಟ ಬಾಣವನ್ನು ಪುನಃ ತೊಡಲಾರನೆಂದು ಮರಳಿ ಅಟ್ಟಿದ್ದಾನೆ. ಇದೇ ಶುಭ ಸಂದರ್ಭವೆಂದು ಶಲ್ಯನು ತೇಜೋಭಂಗಗೈದು ರಥದಿಂದ ಧುಮ್ಮಿಕ್ಕಿ ಕೆಳಗಿಳಿದು ಓಡಿ ಹೋಗಿದ್ದಾನೆ. ಸಾಲುವುದಕ್ಕೆ ರಥದ ಚಕ್ರ ರಕ್ತದ ಕಾಲ್ಕೆಸರ ತನ್ಮಧ್ಯದಲ್ಲಿ ಹೂಳಿ ಹೋಗಿದೆ. ಮುಗಿನಲ್ಲಿ ಬೆರಳಿಟ್ಟು ಮಕುಟವ ತೂಗಿ ತೊನೆದನು ಬಾಪು
ವಿಧಿ ನಿರ್ಭಾಗದೇಯನು ರಾಯನ್ ಅಕಟ ಶಿವ ಮಹಾದೇವ. ಹೇ ಕೌರವ, ನಾನು ಅಳಿದ ಬಳಿಕ ಮಿತ್ರರು ಯಾರಿದ್ದಾರೆ ನಿನ್ನ ಪಾಲಿಗೆ? ಅಯ್ಯೋ, ಹರಿಹರ ಬ್ರಹ್ಮಾದಿಗಳ ಒಲವೆಲ್ಲ ಪಾರ್ಥನ ಕಡೆಗೆ. ಭೂದೇವಿ 5 ಅಂಗುಲ ಕೆಳಗೆ ಕುಸಿದು ಮೋಸ ಮಾಡಿದಳು. ಕುಲದ ಗುಟ್ಟು ಹೇಳಿ ಕೃಷ್ಣ ಕೊಂದ. ತಾಯಿ ಕುಂತಿ ಮಾತು ಪಡೆದು ಘಾತಿಸಿದಳು. ಶಲ್ಯ ತೇಜೋವಧೆಗೈದ. ಪರಶುರಾಮರು ಶಾಪ ಕೊಟ್ಟರು. ರಥದ ಚಕ್ರ ಕುಸಿದಿದೆ. ಕೃಷ್ಣ ಸಾಲದುದಕ್ಕೆ ಅರ್ಜುನನು ಕೊಲ್ಲಲು ಮುಂದಾದನೆ. ಅಯ್ಯೋ ಎನ್ನುತ್ತಾ ತಾನೇ ಕೆಳಗಿಳಿದು, ಎಲೆ ಧನಂಜಯ ಸೈರಿಸು, ಈ ನರೆಗಳಿಗೆ ಎಲಿ ರಥವೆತ್ತಿ ನಿನಗಾಂ ಅಳವಿ ಕೊಡುವೆನು ಎಂದು ತಿಳಿಯಪಡಿಸಿ ಕೆಳಕ್ಕಿಳಿದು ರಥದ ಚಕ್ರ ಮೇಲೆ ಕೆತ್ತುತ್ತಿರುವಂತೆ ಕೃಷ್ಣ ಹೇಳಿದ, ಅರ್ಜುನ ಹೊಡೆ ಹೊಡೆ ಬಾಣವ. ಅರ್ಜುನ ಹೊಡೆದಿದ್ದಾನ ಬಾಣ. ಎದೆ ಭೇದಿಸಿದೆ, ರಕ್ತ ಚಿಮ್ಮಿದೆ. ಕರ್ಣ ಮಡಿದನೇ ಇಲ್ಲ. ಕೃಷ್ಣ ತಕ್ಷಣವೇ ವಿಪ್ರವೇಶದಿಂದ ಬಂದ. ಹೇಳಿದ, ಕರ್ಣ ದಾನ ಕೊಡು, ಕರ್ಣ ಕುಂಡಲಗಳನ್ನು ಧಾರೆ ಎರೆದು ಕೊಡು. ತಕ್ಷಣವೇ ಕರ್ಣ ಕುಂಡಲಗಳನ್ನು ಕಿತ್ತು ಕೈಯಲ್ಲಿಟ್ಟ. ನೀರಿಲ್ಲವಲ್ಲ ಕೃಷ್ಣ, ಎಲ್ಲಿಂದ ಧಾರೆ ಎರೆದು ಕೊಡಲಿ? ನೀರಿಗಾಗಿ ಹೊರಗೇಕೆ ಹುಡುಕುವೆ? ಒಳಗಿಲ್ಲವೇ ಹೃದಯದಲ್ಲಿ ಅಮೃತ ಕಲಶ ಅಂತಂದ. ಓಹೋ, ಕರುಣಾಳು ಕೃಷ್ಣ, ಬಲಿಯ ಮನೆಗೆ ಬಂದ ವಾಮನನಂತೆ ನನ್ನ ಬಳಿಗೆ ಬಂದೆ ಎನ್ನುತ್ತಾ ಕತ್ತಿಯಿಂದ ಎದೆಯನ್ನು ಕುತ್ತಿಕೊಂಡು ಕಿತ್ತು ತೆಗೆದಿದ್ದಾನೆ ಅಮೃತ ಕಲಶ. ಅಮಲ ಗಂಗಾಜಲ ಹರಿದಿದೆ. ಅನಂತ ಮಧುಸೂದನ ಪದ್ಮನಾಭ ನಾರಾಯಣ ಎಂದು ಕೊಂಡಾಡುತ್ತಿರುವ ಕರ್ಣನ ರುಂಡವನ್ನು ಅರ್ಜುನನ ಪಾಶುಪತ ಉಚ್ಚಳಿಸಿದೆ. ಹರೇ ಮುರಾರಿ ಗೋವಿಂದ ಎಂದು ಕೊಂಡಾಡುತ್ತ ನಭೋಮಂಡಲದಲ್ಲಿ ಸುತ್ತುತ್ತಿದ್ದ ಕರ್ಣನ ರುಂಡ ತಪ್ಪನೆ ಕೃಷ್ಣನ ಚರಣಾರವಿಂದಕ್ಕೆ ಬಿದ್ದರೆ ದಾನಶೂರ ಕರ್ಣ ಎಂದು ಹರಸಿದ್ದಾನೆ ಶ್ರೀಕೃಷ್ಣ. ದರ್ಶನ ಕೊಟ್ಟು ಪರಮಾತ್ಮನನ್ನು ಕಣ್ತುಂಬ ಕಾಣುತ್ತಾ ಅವನ ದಿವ್ಯವಾದಂತಹ ಜ್ಯೋತಿಯು ಭಕ್ತ ವತ್ಸರನಾದ ಭಗವಂತನ ಪಾದಾಂಬರುಹದಲ್ಲಿ ಐಕ್ಯವಾಗಿದೆ. ಲೋಕವೆಲ್ಲವೂ ದಾನಶೂರ ಕರ್ಣ ಎಂದು ಕೊಂಡಾಡುತ್ತಿರುವಂತೆ ಪುಷ್ಪವೃಷ್ಟಿಯಾಗಿದೆ. ಭಕ್ತವತ್ಸರನಾದ ಭಗವಂತನನ್ನು ಮಂಗಲ ಸ್ತುತಿಯಿಂದ ಕೊಂಡಾಡಿದ್ದಾರೆ. ಮಂಗಳಂ ಜಯ ಮಂಗಳಂ, ರಾಧೇಶ್ಯಾಮನಿಗೆ ಮಂಗಳಂ, ಪುರಂದರ ವಿಠಲಗೆ ಮಂಗಳಂ, ಮಂಗಳಂ ಜಯ ಮಂಗಳಂ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. पंढरीनाथ महाराज की जय।